ತಾವು ಹೇಳಿದೊಂದು ಮಾತು ನನ್ನ ಮನಸ್ಸಲ್ಲಿ ಬಹಳನೇ ಅದು ಪರಿಣಾಮ ಬೀರಿದೆ. ಈ ರೀತಿ ಯಾರು PhD ಮಾಡಬೇಕು ಅಂತ ಬರ್ತಾರೆ ಹೆಣ್ಮಕ್ಳು, ಅವರು ಒಂದು ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಹಾಸಿಗೆಯಲ್ಲಿ ಮಲ್ಕೋಬೇಕು ಅನ್ನೋಂತಹ ಮಾತನ್ನ ತಾವು ಏನು ಹೇಳಿದ್ರೆ ಅದು ನಿಜಕ್ಕೂ ಕೂಡ ನನ್ನ ಮನಸ್ಸಿನ ಮೇಲೆ ಬಹಳ ಇಲ್ಲ ಬಹಳ ಮೇಡಮ್, ಪರಿಣಾಮ ಬೀರಿದೆ. ನಿಜವಾಗ್ಲು ಆ ತರದ ಈ ಪರಿಸ್ಥಿತಿ ಈಗಲೂ ಇದೆ ಅಂದ್ರೆ ನನಗೆ ನಂಬೋದಕ್ಕೆ ತುಂಬಾ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲ ನಿಜ. ಬಿಜಾಪುರ್ ಯೂನಿವರ್ಸಿಟಿ, ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿ ಇದೆ ಮೇಡಮ್. ಆ ಮಹಿಳಾ ಯೂನಿವರ್ಸಿಟಿ ಒಳಗಡೆ ಇವ್ರಿಗೆ ಜೇಮ್ಸಿಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರ್ರಿ ಮೇಡಮ್? ಅಲ್ಲಿ ಮಹಿಳಾ ಯೂನಿವರ್ಸಿಟಿ ಇದೆ ಅಂದಮೇಲೆ ಮಹಿಳೆಯರನ್ನೇ ನೇಮಕ ಮಾಡಿ ಮೇಡಮ್. ಇದು ಗೋರ್ಮೆಂಟ್. ಅಲ್ಲ, ಹೆಣ್ಮಕ್ಳು ಎಷ್ಟು ರೋಸಿ ಹೋಗಿದ್ದಾರೆ ಅಂತಂದರೆ ಈ ರೀತಿ ಹೈಯರ್ ಎಜುಕೇಶನ್ ನಲ್ಲಿ ಪುರುಷ ಪ್ರಾಧ್ಯಾಪಕರ ನೇಮಕನೇ ಬೇಡ ಅನ್ನೋ ಲೆವೆಲ್ಗೆ ಹೆಣ್ಮಕ್ಳು ಬಂದಿದ್ದಾರೆ ಅಂದ್ರೆ ಎಷ್ಟು ಬೇಸತ್ತು ಹೋಗಿರ್ಬೇಕು ಇವರ ಕಾಟಕ್ಕೆ ಅಂತ. ಒಂದು ಒಂದು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿ ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಬಂದಂತ ಹೆಣ್ಮಕ್ಳಿಗೆ ಈ ಲೈಂಗಿಕ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಅನ್ನೋದು ಎಷ್ಟು ದೊಡ್ಡ ಮಟ್ಟಕ್ಕೆ ರಾಕ್ಷಸನಾಗಿ ಕಾಡ್ತಾ ಇದೆ ಅಂತಂದ್ರೆ, ಒಂದು ಪುರುಷ ಪ್ರಾಧ್ಯಾಪಕರ ಅಡಿಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳೆಯರನ್ನೇ ಹೆಚ್ಚಿಗೆ ನೇಮಕ ಮಾಡಿ ಅಂತ ಮನನೊಂದು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ನನಗೆ ಇಂತಹ ವಿಚಾರಗಳನ್ನ ನಂಬೋದಕ್ಕೆ ತುಂಬಾ 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 ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು ಸುಜಾತ ಬೆಂಡೆ ಅವರ ಪ್ರಕರಣ ಏನಿದೆ, ಇದು ಹಲವಾರು ವಿಚಾರಗಳಿಗೆ ಒಂದು 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 ತೀರ್ಮಾನಕ್ಕೆ ಬರಬಹುದಾದಂಥ ಪ್ರಕರಣ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ನೇರವಾಗಿ ಹೇಳಿದ್ದೆ ಆಕೆಗೆ ಇವತ್ತು ಮುಳುವಾಗಿದೆ. ಈಗ ಆಕೆ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಇನ್ನು ಹೆಣ್ಮಕ್ಳು ಹೆಂಗ್ ಮುಂದೆ ಬರೋದು, ಹೆಂಗೆ ಈ ವಿಚಾರಗಳ ಬಗ್ಗೆ ಮಾತಾಡೋದು ಮತ್ತೆ ಹೇಗೆ ಫೈಟ್ ಮಾಡೋದು? ನಾವು ಹೇಳ್ತೀವಿ ಇಲ್ಲಿ ಕುತ್ಕೊಂಡು ಭಾಷಣ ಹೊಡಿತೀವಿ, ಆಯ್ತು ಹೊರಗಡೆ ಬರಬೇಕು ಮಾತಾಡಬೇಕು ಅಂತ, ಮಾತಾಡಿದ್ರೆ ಸಿಗುವಂತ ಪ್ರತಿಫಲ ಏನು, ಲಾಭ ಏನು? ಈ ರೀತಿ ಆಸ್ಪತ್ರೆಯಲ್ಲಿ ಬಿದ್ದು ನರಳಾಡೋದಾ? ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆಯನ್ನ ಪ್ರದರ್ಶನ ಮಾಡಬೇಕಾದವರು ರಿಜಿಸ್ಟ್ರಾರ್ ಮತ್ತು ಕುಲಪತಿಗಳು. ನೀವೇ ಈ ರೀತಿ ಮಲಮಕ್ಕಳ ತರ ಟ್ರೀಟ್ ಮಾಡಿಬಿಟ್ರೆ ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು? ಏನು ಮಾಡ್ಬೇಕು ಅವರು? ಏನಾಗ್ತಾ ಇತ್ತು ರಾಜ್ಯಪಾಲರ ಬಳಿ ಅವ್ರಿಗೆ ಇದು ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದ್ರೆ, PhD ಕೊಟ್ಟಿದ್ರೆ ಏನಂತ ಕಳ್ಕೊಳ್ಳೋಂಥದ್ದು ಏನಿತ್ತು? ಆಕೆ ದೌರ್ಜನ್ಯದ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು ಈ ರೀತಿ ಮಾಡ್ತಿದ್ರಂದ್ರೆ ನಾಳೆ ತನಗಾಗುವಂತ ದೌರ್ಜನ್ಯದ ಬಗ್ಗೆ ಯಾವ ಹೆಣ್ಮಕ್ಳು ಮಾತಾಡಂಗಿಲ್ಲ. ಹಂಗಾದ್ರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ರೆ ನಮ್ಗೆ ಈ ರೀತಿ ಯಾವುದೇ ರೀತಿಯಾದಂತಹ PhD ಬರೋದಿಲ್ಲ, ನಮ್ಮನ್ನ ತಡೆ ಹಿಡಿತಾರೆ, ನಮ್ಮ ಮೇಲೆ ಒಂಥರ ಜಿದ್ದು ಸಾಧಿಸ್ತಾರೆ, ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ ಅನ್ನೋದೇನಾದ್ರೂ ಹೆಣ್ಮಕ್ಳ ಮನಸ್ಸಿಗೆ ಬಂದು ಬಿಟ್ರೆ ಅವ್ರು ಎಲ್ಲದಕ್ಕೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡ್ಬೇಕಾ? ಒಂದು ಡಾಕ್ಟರೇಟ್ ಪದವಿ ಪಡಬೇಕು, ಒಂದು PhD ಮಾಡಬೇಕು, ಒಂದು ಅಧ್ಯಯನ ಮಾಡಬೇಕು, ಒಂದು ಗೈಡ್ ಹಿಡಿಬೇಕು ಅಂತಂದ್ರೆ ಎಲ್ಲದಕ್ಕೂ ರೆಡಿ ಆಗ್ಬೇಕಾ? ಮಂಚಕ್ಕೆ ರೆಡಿ ಆಗ್ಬೇಕಾ? ಮಂಚಕ್ಕೆ ರೆಡಿ ಆದ್ರೆ ಮಾತ್ರ ನೀವು ಗೌರವ ಡಾಕ್ಟರೇಟ್ ಕೊಡ್ತೀರಾ? ಏನ್ ನಡೀತಾ ಇದೆ ಯೂನಿವರ್ಸಿಟಿಗಳಲ್ಲಿ? ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ? ನೀವೇ ಹೇಳ್ತೀರಾ ಹೌದು ಮೇಲ್ನೋಟಕ್ಕೆ ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಗಿ ಆತನನ್ನ ಅಮಾನತು ಮಾಡಿದ್ದೀನಿ ಅಂತ. ನೀವು ಅಮಾನತನ ಆ ಹುಡುಗಿ ಹೆಣ್ಮಗಳು ಬಂದು ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಹೇಳಿದ ತಕ್ಷಣ ಮಾಡಿದ್ದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಆಕೆ ಅಸಹಾಯಕಳಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದು ವಿಡಿಯೋ ಹರಿಬಿಟ್ಟ ಮೇಲೆ ತಾವು ಇದ್ದಕ್ಕಿದ್ದಂತೆ ಜಾಗೃತರಾಗಿ ಆ ವ್ಯಕ್ತಿಯ ವಿರುದ್ಧ ತಾವು ಕ್ರಮ ಕೈಗೊಂಡು ಆಕೆಗೆ ಸಿಗಬೇಕಾದಂತಹ ಪ್ರತಿಫಲವನ್ನ ಎಲ್ಲ ಆಗಿದೆ ಪ್ರೊಸೀಜರ್ಸು. ಆಕೆ ಥೀಸಿಸ್ ಮಂಡನೆ ಮಾಡಿದಾಳೆ, ಅದಾದ ಮೇಲೆ ಇವ್ಯಾಲ್ಯುವೇಷನ್ ಆಗಿದೆ, ರಿಪೋರ್ಟ್ ಹೋಗಿದೆ, ಅದಾದ್ಮೇಲೆ ವೈವಾ ನಡೆದಿದೆ, ನೋಟಿಫಿಕೇಶನ್ ಆಗಿದೆ. PhD ಅವಾರ್ಡಿಗೆ ನೀವು ಗೌರವ ಡಾಕ್ಟರೇಟ್ ಅನ್ನ ರಾಜ್ಯಪಾಲರ ಬಳಿ ಕೊಡಿಸೋದು ಬಿಟ್ಬಿಟ್ಟು ನಾವು ಸಿಂಡಿಕೇಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ನೀವು ಹೋಲ್ಡ್ ಮಾಡುವಂತ ಪರಿಸ್ಥಿತಿ ಏನ್ ಬಂತು? ಏನಾಯ್ತು ಅಂತದ್ದು? ಓನ್ಲಿ ಬಿಕಾಸ್ ಆಕೆ ತನ್ನ ಮೇಲೆ ನೋಡಿದಿರುವಂತ ದೌರ್ಜನ್ಯದ ಬಗ್ಗೆ ಮಾತಾಡಿದ್ಲು ಅನ್ನೋ ಕಾರಣಕ್ಕೆ ತಮ್ಮಂತ ಬುದ್ಧಿವಂತರೇ ಜ್ಞಾನಿಗಳೇ ಈ ರೀತಿ ವರ್ತನೆ ಮಾಡಿದ್ರೆ ನಾಳೆ ಹೆಂಗ್ ಹೊರಗಡೆ ಬರ್ತಾರೆ ಹೆಣ್ಮಕ್ಳು ತಮ್ಮ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯದ ಬಗ್ಗೆ ಮಾತಾಡೋದಕ್ಕೆ? ಯಾರು ಬರ್ತಾರೆ? ಹಣ ಕೊಡಬೇಕು, ಇಲ್ಲ ಮಂಚದ ಮೇಲೆ ಮಲಗಬೇಕು ಅಂತಂದ್ರೆ ಹೆಣ್ಮಕ್ಳು ಮುಂದೆ ಬಂದು PhD ಮಾಡ್ತಾರಾ? ಯಾವ ನಂಬಿಕೆ ಮೇಲೆ ಬರ್ತಾರೆ? ಇದೇನು ಮೊದಲ? ನನ್ನ ಪತ್ರಿಕೋದ್ಯಮ ಜೀವನದಲ್ಲಿ ಇಂಥದ್ದೆಷ್ಟೋ ಘಟನೆಗಳನ್ನ ನೋಡಿದ್ದೀನಿ. ಡೇ ಟು ಡೇ ಬೇಸಿಸ್ ಅಲ್ಲಿ ಗೈಡ್ಗಳು ಗೈಡ್ ಮಾಡ್ತಾರೆ ಅಂದ್ರೆ ಬರೀ ಈ ತರದ ಗೈಡ್ಗಳು ಮಾಡ್ಕೊಂಡು ತೆವಲ್ ತೀರ್ಸ್ಕೊತಾ ಇದ್ದಾರೆ. ಸೋ ಸ್ಯಾಡ್. ಇದನ್ನ ಪ್ರಶ್ನೆ ಮಾಡಿದ್ರೆ ಈ ರೀತಿ ನರಳಾಡಿಸ್ತೀರಾ, ಈ ರೀತಿ ಗೋಳಾಡಿಸ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಯಾರು ಹೇಳೋರು ಕೇಳೋರು ಇಲ್ವಾ? ಎಷ್ಟರ ಮಟ್ಟಿಗೆ ರೋಸ್ ಹೋಗಿದ್ದಾರೆ ಅಂದ್ರೆ ಮಹಿಳಾ ಪ್ರಾಧ್ಯಾಪಕರನ್ನ ನೇಮಿಸಿ ಪುರುಷರನ್ನ ದೂರ ಇಡಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಲೆಕ್ಕ ಹಾಕಿ ಯೋಚನೆ ಮಾಡಿ. ಆಲ್ ರೈಟ್, ಓಕೆ. ಸುಜಾತ ಅವರು ಲೈನಲ್ಲಿ ಇದ್ದಾರಾ? ಇದ್ದೀನಿ ಮೇಡಮ್.
ಆಲ್ ರೈಟ್, ಓಕೆ, ಎಸ್. ಈ ವಿಚಾರದಲ್ಲಿ ನಾವು ತ್ಯಾಗರಾಜ್ ಅವರನ್ನು ಮತ್ತು ಇವರನ್ನ ಕಾಮೇಗೌಡರನ್ನ ನಾವು ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಈ ವಿಚಾರದಲ್ಲಿ ನಾವು ಮಾತನಾಡುವಂತಹ ನೆಸೆಸಿಟಿ ಇಲ್ಲ ಅಂತ ಕಟ್ಟು ಮಾಡಿದ್ರಂತೆ. ಮಾತಾಡಬೇಡಿ ಬಿಡಿ. ನೀವೇನಾದರೂ ನಾವು ಮೊದಲೇ ಕಾರ್ಯಕ್ರಮ ಆರಂಭ ಆದಾಗ ನೀವು ನಮ್ಮ ಫೋನ್ಗೆ ರೆಸ್ಪಾಂಡ್ ಮಾಡಿ ತಾವೇನಾದರೂ ಮಾತಾಡಿದ್ದಿದ್ರೆ ನಿಜಕ್ಕೂ ಕೂಡ ಏನಾದರೂ ನಿಜಾಂಶ ಇತ್ತು ಅಥವಾ ತಮ್ಮ ಸೈಡಿನ ವಾದವನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇದ್ವಿ. ಬಟ್ ತಮಗೆ ಅದನ್ನು ಹೇಳೋದಕ್ಕೆ ತಾವು ರೆಡಿನೇ ಇಲ್ಲ. ಐ ಡೋಂಟ್ ನೋ ವೈ. ತಾವು ಅಮಾನತು ಮಾಡಿದ್ದೀರಿ ಲೇಟಾಗಿ, ಫೇರ್ ಎನಫ್. ಆದರೆ ಈಕೆಗೆ ಯಾಕೆ ತಾವು ಅಲ್ಲ, ಪ್ರೋಗ್ರಾಮ್ ಎಲ್ಲ ಆಗೋಗಿ ಎಲ್ಲ ಮಕ್ಕಳಿಗೂ ಒಂದು ಆಸೆ ಇರುತ್ತೆ ರಾಜ್ಯಪಾಲರ ಹತ್ರ ತಗೊಳ್ಬೇಕು ಪ್ರಶಸ್ತಿನ ಅಂತ. ಎಲ್ಲರಿಗೂ ಇರುತ್ತೆ, ಮಕ್ಕಳಿಗಾಗ್ಲಿ ವಿದ್ಯಾರ್ಥಿನಿಗಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಯಾರಿಗೆ ಬಹಳ ತಗೊಂಡಿದೀನ್ರಿ ಮೇಡಮ್. ಟೀಚರ್ಸ್ ಬರಿಬೇಕಾದ್ರೆ ನಾನ್ ಬಹಳ ಕಷ್ಟ ತಗೊಂಡಿದೀನಿ ಮೇಡಮ್. ಸೊ ರಾಜ್ಯಪಾಲರ ಹತ್ರ ತಗೊಳ್ಬೇಕಂತ ಆಸೆ ಇರುತ್ತೆ. ನೀವು ಬೇಕಾದಾಗ ಸಿಂಡಿಕೇಟ್ ಸಭೆ ಮಾಡಿ ಸಿಂಡಿಕೇಟ್ ಸಭೆಯಲ್ಲಿ ಬೇಕಾದಾಗ ತೀರ್ಮಾನ ತಗೊಂಡು ನೀವು ಬೇಕಾದಾಗ ಯಾರ ಕೈಲಾದ್ರೂ ಕೊಡಿಸ್ಬೇಕಂತಂದ್ರೆ ಅದಕ್ಕೋಸ್ಕರ 5 ವರ್ಷ ಹೋರಾಟ ಮಾಡ್ಬೇಕಾ? 5 ವರ್ಷ ಅಧ್ಯಯನ ಮಾಡ್ಬೇಕಾ? 500 ಪುಟಗಳ ಇದು ಥೀಸಿಸ್ ಬರಿಬೇಕಾ? ಸಂಶೋಧನೆ, ಅಧ್ಯಯನ ಸುಮ್ಮನೆ ರಾತ್ರಿ ಕುತ್ಕೊಂಡು ಬೆಳಗಾಗಷ್ಟರಲ್ಲಿ ಯಾರಾದ್ರೂ ಬರೆದು ಕೊಟ್ಟು ಮಾಡೋದಲ್ಲ ಇದು. ಇದು ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಇದು ಶ್ರಮಕ್ಕೂ ಬೆಲೆ ಇಲ್ಲ, ವಿದ್ಯಾರ್ಥಿಗಳಿಗೂ ಬೆಲೆ ಇಲ್ಲ, ಹೆಣ್ಮಕ್ಳಿಗೂ ಬೆಲೆ ಇಲ್ಲ. ವೆರಿ ಸ್ಯಾಡ್. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಈಗ ಏನು ಮಾಡ್ಬೇಕಂತಿದ್ದೀರಿ ಸುಜಾತ? ತಾವು ಏನಾದರೂ ಕೋರ್ಟ್ ಮೊರೆ ಹೋಗಿದ್ದೀರಾ ವಿಚಾರದಲ್ಲಿ? ಇಲ್ಲ, ಹೋಗಿಲ್ಲ ಮೇಡಮ್. ಕೋರ್ಟ್ ವಿಚಾರ ಯಾಕೆ ಪ್ರಸ್ತಾಪ ಆಯ್ತು? ಮತ್ತೆ ಕೋರ್ಟ್ಗೆ ಹೋಗಿ ಅನ್ನೋ ವಿಚಾರ ಯಾಕೆ ಪ್ರಸ್ತಾಪ ಆಯ್ತು? ಇವರು ವಿಸಿ ಅವರು ಏನ್ ಹೇಳ್ತಾರೆ, ಒಂದು IC ಟೀಮ್ ಮಾಡಿದ್ದಾರೆ. ನಾನು ಅವಾಗ ಥೀಸಿಸ್ ಸಬ್ಮಿಷನ್ ಮಾಡೋ ಸಂದರ್ಭದಲ್ಲಿ ನನಗ್ ಸಮಯ ಇರ್ಲಿಲ್ಲ. ಆಮೇಲೆ ನಾನು ಕೇಳಿದೆ, ಸರ್ ಏನಾದ್ರೂ ಒಂದ್ ನಿರ್ಧಾರ ತಗೊಳ್ಳಿ ಅಂತ ಅಂದೆ. ಆ ನಿರ್ಧಾರ ತಗೊಳ್ಳಿ ಅಂದಿದ್ದಕ್ಕೆ ಇಲ್ಲಮ್ಮ, ಇಲ್ಲೇನ್ ಕೇಳ್ತೀನಿ ನನಗ, ಹೋಗ್ ನೀನ್ ಬೇಕಾದ್ರೆ ಕೋರ್ಟಿಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು, ಈ ತರ ಏಕವಚನದಲ್ಲಿ ಉತ್ತರ ಕೊಟ್ರು ಮೇಡಮ್ ನನ್ಗೆ.